ಇಷ್ಟ ಜನ ದೇಶ ಬಿಟ್ಟೋಯ್ತವ್ರ. ಅದು ಇವತ್ತಲ್ಲಿ ಅಂತ ಹೋಗ್ಬೇಕಾಗಂತ ಏನಾದ್ರು ಇತ್ತು ಅಂತ ಅಂದ್ರೆ ದಯವಿಟ್ಟು ಲೋಕಲ್ ಕರೆನ್ಸಿನ ಒಂದ್ ಸ್ವಲ್ಪ ತಗೊಂಡೋಗಿ. ಇಲ್ಲ ಅಂದ್ರೆ ನಮ್ ಬಟ್ ಗುಡ್ ಟೈಮ್ ಟು ಕಮ್. ಅಂತೂ ಇಂತೂ ವಿ ಹ್ಯಾವ್ ಸ್ಟಾರ್ಟೆಡ್ our trip to Mauritius. We are at the airport. ಇವಾಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗಲಿದೆ ಮಾರಿಷಸ್ ಡೆತ್ಗೆ. ನಮ್ಮ ವಿಶಾಲ್ ಅವರಿಗೆ ಒಂದು ಡೌಟ್ ಬರ್ತಿದೆ ಗೈಸ್. ಇಷ್ಟ ಜನ ದೇಶ ಬಿಟ್ಟೋಯ್ತವ್ರ. ಅದು ಇವತ್ತಲ್ಲಿ ನಮಸ್ಕಾರ ಎಲ್ರಿಗೂ. ನಾವು ವಿಶಾಲ್ ಮತ್ತು ಸ್ವರ್ಣ ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ನಾವಂತೂ ಬೆಂಗಳೂರು ಏರ್ಪೋರ್ಟ್ನ ಕ್ರಿಸ್ಮಸ್ ಥೀಮಲ್ಲಿ ನೋಡಿ ಸಖತ್ ಖುಷಿ ಆಯಿತು. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇಮಿಗ್ರೇಷನ್ ಮುಗಿಸಿ ಬೋರ್ಡಿಂಗಿಗೆ ರೆಡಿ ಆದ್ವಿ. ನೀವು ಯಾರಾದರೂ ಮಾರಿಷಸ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಮ್ಮ ಕಡೆಯಿಂದ ಫಸ್ಟ್ ಟಿಪ್, ಕರೆನ್ಸಿ ಎಕ್ಸ್ಚೇಂಜ್ನ ಎಲ್ಲಿ ಮಾಡಿಸ್ಕೋಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಮಾರಿಷಸ್ ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಇದೆ. ಇಂಡಿಯಾದಲ್ಲೇ ಇಂಡಿಯನ್ ರುಪೀಸ್ನ ಡಾಲರ್ಸ್ ಅಥವಾ ಮಾರಿಷನ್ ರುಪೀಸ್ಗೆ ಕನ್ವರ್ಟ್ ಮಾಡಿಸ್ಕೊಳ್ಳಿ, ವಿಚ್ ವಿಲ್ ವರ್ಕ್ಔಟ್ ಬೆಟರ್. ನಾನಿಲ್ಲಿ ಸ್ವಲ್ಪ ಬುಕ್ ಶಾಪಿಂಗ್ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡ್ ಅಲ್ಲಿ ಬಂದು ಏರ್ಪಾಡ್ಸ್ ಮತ್ತು ಹೆಡ್ಫೋನ್ಸ್ನ ಶಾಪಿಂಗ್ ಮಾಡ್ತಾಯಿದ್ರು. ಬಟ್ ಹೆಡ್ಫೋನ್ಸ್ ತೊಗೊಂಡಿಲ್ಲ, ಬಟ್ ಡೆಫಿನೆಟ್ಲಿ ಒಂದು ಬುಕ್ ತೊಗೊಂಡಂತೂ ಬಂದಿದ್ದೀನಿ. ನಮ್ಮ ಫ್ಲೈಟ್ ಬೆಳಗ್ಗೆ 3 ಗಂಟೆಗಿದ್ದಿದ್ದು. ಸೊ ಇಡೀ ಏರ್ಪೋರ್ಟ್ನ ಒಂದು ರೌಂಡ್ ಹಾಕ್ಕೊಂಡು ಬಂದು ನಿದ್ದೆ ಮಾಡಿದೆ. ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಂತೂ ಇಂತೂ ಟೈಮ್ ಆಯಿತು 3 ಗಂಟೆ. ಫ್ಲೈಟ್ ಇಷ್ಟು ಉದ್ದ ಇದೆ. ನಮ್ಮನ್ನು ನಾವು ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ತಾಯಿದ್ವಿ. ನಮ್ಮನ್ನು ಬೆಳಗ್ಗೆ ವೆಲ್ಕಮ್ ಮಾಡೋಕ್ಕೆ ಸೂರ್ಯ ಇದ್ದಾಗಿತ್ತು. ಮಾರಿಷಸ್ಗೂ ಮತ್ತು ಇಂಡಿಯನ್ ಟೈಮಿಂಗೂ ಸುಮಾರು 1.5 ಗಂಟೆ ಡಿಫ್ರೆನ್ಸ್ ಇದೆ. ಸೊ ನಾವಲ್ಲಿ ಲ್ಯಾಂಡ್ ಆಗೋ ಹೊತ್ತಿಗೆ 9 o'clock ಇಂಡಿಯನ್ ಟೈಮಿಂಗ್ ಆಗಿತ್ತು. ಮಾರಿಷಸಲ್ಲಿ ಆವಾಗ 7:30. ಈ ಫ್ಲೈಟಿಂದ ವ್ಯೂಸ್ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಸಮುದ್ರದ ಮೇಲೆ ಹಾರಿ ಮೋಡದ ಒಳಗೆ ಜಿಗಿದು ಅಂತೂ ನಾವು ಬಂದ್ವಿ ಮಾರಿಷಸ್ ಏರ್ಪೋರ್ಟಿಗೆ. ಮಾರಿಷಸ್ ಏರ್ಪೋರ್ಟ್ ಅಂತೂ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಅಷ್ಟು ದೊಡ್ಡದಾಗಿಲ್ಲ. ನಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ಗೆ ಮಿತಿನೇ ಇರಲಿಲ್ಲ. ನಾವು ಹೋಗಿದ್ದು ಇಂಡಿಗೋ ಏರ್ಲೈನ್ಸಲ್ಲಿ. ಸೊ ಆ ಏರ್ಪೋರ್ಟಲ್ಲಿ ಬೇರೆ ಯಾವುದಾದ್ರು ಏರ್ಲೈನ್ಸ್ ವರ್ಕ್ ಆಗುತ್ತೆ ಯಾವ ಕಂಟ್ರಿಯಿಂದ ಅಂತ ಎಲ್ಲ ನೋಡ್ಕೊತಾ ಏರ್ಪೋರ್ಟ್ನ ಒಂದು ರೌಂಡ್ ಸುತ್ತಾಡ್ತಾ ಇದ್ವಿ. ಎಲ್ಲಿ ಇಮಿಗ್ರೇಷನ್ ಲೈನ್ ನೋಡಮ್ಮ, ಇಷ್ಟುದ ಇದೆ. ದಿಸ್ ಇಸ್ ಟು ಬಿಗ್. ಇಮಿಗ್ರೇಷನ್ ಹೋಗ್ಬೇಕು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ವಿ ಆರ್ ರೆಡಿ. ನಮಗೆ ವೀಸಾ ಸಿಕ್ತು ಫಾರ್ ಅ ಮಂತ್. ಒಂದು ತಿಂಗಳಿಲ್ಲ ಉಜ್ಜಾಡ್ಬೋದು. ಒಂದು ತಿಂಗಳಿಲ್ಲ ಉಜ್ಜಾಡ್ಬೋದು. ಒಂದು ತಿಂಗಳು ಇದ್ವಿ ಏನ್ ಮಾಡ್ತಿದ್ವಿ? 2 ವಾರಕ್ಕೆಲ್ಲ ಮುಗಿದೋಗ್ಬಿಡುತ್ತೆ. ಅವ್ರ ಬ್ಯಾಗ್ ಏನೋ ಸಿಕ್ತು. ಇಲ್ಲಿ ನನ್ನ ಬ್ಯಾಗಿನ ಸ್ಥಿತಿ ಸ್ವಲ್ಪ ಈ ಥರ ಎಲ್ಲ ಆಗಿದೆ. ಬಟ್ ಬ್ಯಾಗ್ ಇಸ್ ಸೇಫ್. ಈ ಬೋರ್ಡಲ್ಲಿರೋ ರೇಟ್ ಮತ್ತು ಕಮಿಷನ್ ರೇಟ್ನ ನೋಡಿ. ಅದಕ್ಕೆ ಹೇಳಿದ್ದು ನಾನು ಆಗಲೇ, ವರ್ಕೌಟ್ ಆಗಲ್ಲ ನಮಗೆ ಏರ್ಪೋರ್ಟಲ್ಲಿ.
shops as well. Shops is together. It is taxi. ಏರ್ಪೋರ್ಟಿಂದ ನಮ್ಮ ರೆಸಾರ್ಟಿಗಂತೂ ತಲುಪಿದ್ವಿ. 1 ಗಂಟೆ ಜರ್ನಿ ಆದಮೇಲೆ ನಾವಿದ್ದಿದ್ದು ಈಸ್ಟ್ ಕೋಸ್ಟಿನ ಒಂದು ರೆಸಾರ್ಟಲ್ಲಿ. ಹೋಗಿದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡಿ ವೆಲ್ಕಮ್ ಜ್ಯೂಸ್ ಕೊಟ್ಟು ತುಂಬ ವಾರ್ಮ್ ಫೀಲಿಂಗ್ ಕೊಟ್ಟರು. ನಮಗೆ ಬೇರೆ ಕಂಟ್ರಿ ಅಂತ ಅನಿಸಿಲ್ಲ. ಸೈಡಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ನೋಡೋಣ ಏನಿದೆ ಅಂತ ಒಳಗೆ ಹೋದ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಇಲ್ಲಿ ಇಂಡಿಯಾದಲ್ಲಿ ಅದೇ ಶರ್ಟು ಅದೇ ಬಟ್ಟೆ 500 ರೂಪಾಯಿ ಆದರೆ ಮಾರಿಷನ್ನಲ್ಲಿ 1000-2000 ಮಾರಿಷನ್ ರೂಪಿ ಆಗಿರುತ್ತೆ. ಸೊ ಇಂಟು 2 4000-5000. How are you feeling? Feeling ಇಲ್ಲಿ ನೋಡ್ಕೊಂಡು ಇನ್ನೂ ರೂಮ್ ಕೊಟ್ಟಿಲ್ಲ. ರೆಸಾರ್ಟ್ ಎಲ್ಲ ಹಾಗೆ ಒಂದು ರೌಂಡ್ ಓಡಾಡಬೇಕಾದ್ರೆ ಈ ಬೀಚ್ ವ್ಯೂ ಕಣ್ಣಿಗೆ ಬಿತ್ತು. ಎಷ್ಟು ಸುಂದರವಾಗಿದೆ ಇದು. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನಾನಂತೂ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಈ ರೆಸಾರ್ಟ್ ತುಂಬ ಏಸ್ಥೆಟಿಕ್ ಆಗಿದೆ. ಹಾಗೆ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಸೈಕ್ಲೋನ್ ಇದ್ದಿದ್ದರಿಂದ ವೆದರ್ ಸ್ವಲ್ಪ ಕೋಲ್ಡ್ ಆಗಿತ್ತು ಮತ್ತು ಆಲ್ವೇಸ್ ಕ್ಲೌಡಿ. ಇಲ್ಲಲ್ವಾ? ಇದು ನಮ್ಮ ಸ್ಪಾ ಸೆಂಟರ್. ಇದೆಲ್ಲ ಹಚ್ಚಿರೋದು ಸ್ಪಾ ಮಾಡೋಕ್ಕೆ ಇರ್ಬೋದು ಒಳಗಡೆ. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ದೆಮ್. ಬನ್ನಿ. ನಾವು ಹೋಗಿದ್ದೆ ಲೀಜರ್ ಇತ್ತು. ಸೊ ಈವ್ನಿಂಗ್ ಹಾಗೆ ಒಂದು ಸ್ಪಾ ಸೆಷನ್ಗೆ ಹೋಗೋಣ ಅಂತ ಹೋಗಿದ್ವಿ. ಪರ್ಸ್ನಲಿ ನಮ್ಮಿಬ್ರಿಗೂ ಸ್ಪಾಗ್ ಯೂಸ್ ಮಾಡಿದ್ದಂಥ ಬಾಡಿ ಆಯಿಲ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಅವ್ರು ಇಲ್ಲಿ ಏನು ಸೇಲ್ ಮಾಡೋಕ್ಕೆ ಇಟ್ಟಿದ್ದಾರೆ ಅದೇ ಆಯಿಲ್ಸ್ನ ಯೂಸ್ ಮಾಡ್ತಾರೆ ನಮಗೆ ಮಸಾಜ್ ಮಾಡಬೇಕಾದ್ರೆ. ನಮ್ಮ ಸೆಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನು ಈ ಸ್ಪಾ ಸೆಂಟರ್ ಸುತ್ತಲೂ ಒಂದು ರೌಂಡ್ ಹೋಗಿ ಬಂದೆ. ಎಷ್ಟು ಸೈಲೆಂಟಾಗಿದೆ ಗೊತ್ತಾ. ಇದು ಬೀಚ್ ಹತ್ರ ಇದ್ರೂ ಅಲೆಗಳ ಸದ್ದೇ ಇಲ್ಲ. ಇಲ್ಲಿ ಶಾಲೋ ವಾಟರ್ ಇರುತ್ತೆ ಸ್ವಲ್ಪ ದೂರ ತನಕ. ಇಲ್ಲಿ ಮಾರಿಷನ್ಸ್ಗೂ ಮತ್ತು ಇಂಡಿಯನ್ ಸ್ಕಿನ್ ಟೋನ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಇಂಡಿಯನ್ಸ್ ಥರನೇ ಕಾಣಿಸ್ತಾರೆ. ಬಟ್ ಅವ್ರ ಹತ್ರ ಮಾತಾಡಿದ ಮೇಲೆ ಗೊತ್ತಾಗುತ್ತೆ ಅವ್ರು ಇಂಡಿಯನ್ಸ್ ಆಗಿರಲ್ಲ ಅಂತ.
ಈ ಸ್ಪಾ ಸೆಂಟರ್ ಅಂತೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅಲ್ಲೇ ಒಂದು ಶವರ್ ಕೂಡ ಇದೆ ಮತ್ತು ಜಕ್ಕುಸಿ ಕೂಡ ಇತ್ತು ಇಲ್ಲಿ. ನಾವು ಸ್ಪಾ ಮುಗಿಸ್ಕೊಂಡು ಸದ್ಯ ನಮ್ಮ ಮನೆ ಕಡೆಗೆ ಹೊರಟಿದ್ದೇವೆ. ಏನಕ್ಕೆ? ಫೈನಲಿ ಲಾಫ್ ಲೇಗ್ ರೆಸ್ಟೋರೆಂಟಲ್ಲಿ ಇದ್ದೀವಿ ಇವಾಗ. ಏನ್ ಮಾಡಕ್ಕಿದೀವಿ? ಊಟ ಮಾಡಕ್ಕೆ. ನಡಿ. ಇಟ್ಸ್ ಅಮೇಜಿಂಗ್. ಸೊ ಇದು ನಮ್ಮ ಎಂಟ್ರೆನ್ಸ್. ಇವರು ಯಾರು? ಇದು ಬಂದು ಅವ್ರದ್ದು ಫುಡ್ ಕೌಂಟರ್. ಅಲ್ಲಿ ಅರೇಂಜ್ಮೆಂಟ್ಸ್ ಇದೆ ಡೈನಿಂಗ್ಗೆ. ಗೇಮ್ಸ್ ಆಡ್ಬೋದು. See a lot of things. The live kitchen. ಇದ್ರ ಹಿಂದೆನೆ ಓಷನ್ ಇರೋದು. ಇದೆ ಓಷನ್ ಗೆ ಹೋಗುವ ದಾರಿ. ಸಮುದ್ರ. ಸ್ವಲ್ಪ ಇಬ್ಬರು ಫ್ರೆಶ್ ಅಪ್ ಆಗಿ ಹೊರಗೆ ಬೀಚ್ ಹತ್ರ ವಾಕ್ ಮಾಡೋಣ ಅಂತ ಬಂದ್ವಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು, ಬಟ್ ಆದರೂ ಆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನೀರು ತೊಳಿಬೇಡ, ಕಡ್ತಾ ಬಂದ್ಬಿಡು. Water is clear. ನಾವಿರೋದು ಅಲ್ಲಿ ಈ ಕಡೆ ಇದ್ರಲ್ಲಿ. ಸದ್ಯಕ್ಕೆ ಇದೆಲ್ಲ ಮಳೆ ಬಂದಿದೆ. ಎಷ್ಟು ಸಾಫ್ಟ್ ಅನಿಸ್ತಾ ಇದೆ. ಏನಕ್ಕೆ? ಮಸಾಜ್ ಆಗಿದೆ. ವೆರಿ ವೆರಿ ಸಾಫ್ಟ್. ಹಾಗೆ ಕೋಲ್ಡ್ ಇದೆ ಸದ್ಯಕ್ಕೆ. ಇಟ್ಸ್ ಫೈನ್. ವೆದರ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಮಳೆ ಬರುತ್ತೆ, ಸ್ವಲ್ಪ ಸ್ವಲ್ಪ ನಾರ್ಮಲ್ ಕಂಡೀಷನ್, ಬಟ್ ಗುಡ್ ಟೈಮ್ ಟು ಕಮ್. Not included in the package. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ. ಈ ಕಂಟ್ರಿಯಲ್ಲಿ ಟೈಮ್ ಸೆನ್ಸ್ ಅಂತೂ ತುಂಬ ಇದೆ. 8:15ಗೆ ನಮ್ಮ ಕ್ಯಾಬ್ ಬರುತ್ತೆ, ಅಂದರೆ 8:25ಕ್ಕೆ ಬಂದುಬಿಟ್ಟಿರ್ತಾರೆ. 8:30ಗೆ ನಾವು ಸ್ಟಾರ್ಟ್ ಮಾಡಲೇಬೇಕು. ನಮ್ಮ ಪಯಣ ಇವತ್ತು ಸೌತ್ ಐಲ್ಯಾಂಡ್ ಟೂರ್ಗೆ. ಇಲ್ಲಿ ಬರೋ ವಿಸಿಟರ್ಸ್ಗೆಲ್ಲ ಮಾರಿಷಸ್ನ ನೋಡಬೇಕಂದ್ರೆ ನಾರ್ತ್ ಐಲ್ಯಾಂಡ್ ಟೂರ್ ಮತ್ತು ಸೌತ್ ಐಲ್ಯಾಂಡ್ ಟೂರ್ ಅಂತ 2 ಭಾಗದಲ್ಲಿ ಡಿವೈಡ್ ಮಾಡಿರ್ತಾರೆ. ನೀವು ಯೂಸ್ ಮಾಡ್ತಾರೋ ಸಿಮ್ ಏರ್ಟೆಲ್ ಆಗಿದ್ದರೆ ಮಾರಿಷಸ್ಸಿಗೆ ಬಂದ ತಕ್ಷಣ ಅದು ಎಂಟೆಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬಟ್ ಇದಕ್ಕೆ ನೀವು ರೀಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ರೆಸಾರ್ಟಲ್ಲಂತೂ ವೈಫೈ ಇತ್ತು, ಸೊ ನಮಗದು ಅಗತ್ಯ ಬಂದಿಲ್ಲ. ಈ ಟೆಂಪಲ್ನ ನೋಡಿ ನನಗಂತೂ ಸರ್ಪ್ರೈಸ್ ಆಯಿತು. ಇಂಡಿಯಾದಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೋ ಇಲ್ಲಿ ಕೂಡ ಹಾಗೆ ಇರುತ್ತೆ. ಇಷ್ಟು ದೊಡ್ಡ ಕಬ್ಬಿನ ಗದ್ದೆ ಎಲ್ಲ ನೋಡಿ ಅನಿಸ್ತಾ ಇದೆ. ಊರಲ್ಲೇ ಇದ್ದೀವಿ ಅನಿಸ್ತದೆ. ನಮ್ಮೂರಲ್ಲಿ ಇದೆ, ಪಕ್ಕದ ಊರಲ್ಲಿ ಅಷ್ಟೇ. ಇಲ್ಲಿ ಟ್ರಾಫಿಕ್ ರೂಲ್ಸ್ ಅಂತೂ ಎಲ್ಲರೂ ಫಾಲೋ ಮಾಡಲೇಬೇಕು. ಎಲ್ಲ ಕಡೆ ಪೊಲೀಸ್ ಇರಲ್ಲ, ಬಟ್ ಚೆಕಿಂಗ್ ಅಂತೂ ಆಗ್ತಿರತ್ತೆ. ನಾವೀಗ ಹೋಗ್ತಾ ಇರೋ ಜಾಗ ಬಂದು ವ್ಯಾಲಿ ನ್ಯಾಷನಲ್ ಪಾರ್ಕ್. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತೂ ತುಂಬ ಇದೆ. ಮಾರಿಷಸ್ ಅಂದರೆ ನಮ್ಮ ಕನ್ನಡದವ್ರಿಗೆಲ್ಲ ಒಂದು ತುಂಬ ಹಿಟ್ ಮೂವಿ ನೆನಪಾಗುತ್ತೆ. ಯಾವುದಂತ ಹೇಳ್ತೀನಿ ಬನ್ನಿ. जनरेशन पर जनरेशन आ रही है ना, जैसे कि मैं तीसरी जनरेशन हूँ यहाँ मॉरिशस का। जी जी। तो वो मेरे ख्याल से वो लोग 2-3 ಗಂಟೆ ಜರ್ನಿ ಆದ ನಂತರ ನಾವು ಈ ವ್ಯಾಲಿ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಬಂದ ಕೂಡಲೇ ಎಲ್ಲ ನಮಗೆ ಬ್ರೀಫಿಂಗ್ ಮಾಡಿದರು, ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ, ಅದಕ್ಕೆ ಕಾಸ್ಟಿಂಗ್ ಏನು ಅಂತ ಎಲ್ಲ. ಇಲ್ಲಿ ಆ್ಯಕ್ಟಿವಿಟೀಸ್ ಏನೇನಂತ ಅಂದರೆ ಜಿಪ್ ಲೈನ್ ಇದೆ, ಲಾಂಗೆಸ್ಟ್ ಜಿಪ್ ಲೈನ್ ಇದೆ, ಕ್ವಾಡ್ ಬೈಕಿಂಗ್ ಇದೆ, ಆಮೇಲೆ ಚೈನೀಸ್ ಬ್ರಿಡ್ಜ್ ಅಂತ ಒಂದಿದೆ. ಹೀಗೆ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿದೆ.
ಒಳಗಡೆ ಎಂಟರ್ ಆಗಿದ ತಕ್ಷಣ ಬ್ಯೂಟಿಫುಲ್ ವ್ಯೂಸ್ ಅಂತೂ ಇತ್ತು. ಹಾಗೆ ಸಣ್ಣದಾಗಿ ಮಳೆ ಹನಿ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಛತ್ರಿ ಎಲ್ಲ ತಂದಿರಲಿಲ್ಲ, ಸೊ ಮಳೆಯಲ್ಲೇ ನಿಂತ್ಕೊಳ್ತಾ ಹೋಗ್ತಾ ಇದ್ವಿ. ನನಗಂತೂ ಈ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರೂ ಇಲ್ಲದೇ ಇದ್ದಿದ್ದ ಜಾಗದಲ್ಲಂತೂ ಪೀಸ್ಫುಲ್ ಆಗಿತ್ತು. ಮಳೆ ಹನಿ ಜೊತೆಗೆ ಮಣ್ಣಿನ ಸ್ಮೆಲ್ಲು. ಸೊ ಸ್ವರ್ಣ ಗೌರಿಯರೇ, ಏನ್ ಅನಿಸ್ತಾ ಇದೆ ಮಳೆಯಲ್ಲಿ ನೆಂದು? ವೆದರ್ಗೆ ನಾವು ಕೊಡೆ ಬಿಟ್ಟು ಬಂದಿದೀವಿ. ಒಂದೊಂದ್ಸಲ ಮಳೆ ಬರ್ತಾ ಇದೆ, ಒಂದೊಂದ್ಸಲ ಬಿಸಿಲು ಬರ್ತಾ ಇದೆ. ಏನಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ ಬೆಂಗಳೂರು ವೆದರೇ ತುಂಬಾ ಚೆನ್ನಾಗಿತ್ತು. ಅಲ್ಲ, ಅದು ಪ್ರೆಡಿಕ್ಟಬಲ್ ಆಗಿತ್ತು. ಇಲ್ಲಿ ನಾವು ಕೊಡೆ ಇಲ್ಲದೆ ಎಲ್ಲೆಲ್ಲಿ ಮಳೆ ಬರ್ತಾ ಇದೆಯೋ ಸದ್ಯಕ್ಕೆ ಇದೊಂದು, ಅದು ಇಲ್ಲಿ ತಲೆಗೆ ಕ್ಲೋಸ್ ಇಲ್ಲ ನಮ್ಗೆ. ಚೆನ್ನಾಗಿದೆ. ನೇಚರ್ ಪಾರ್ಕ್ ಅಂತ ವಾಕ್ ಮಾಡ್ತಾ ಇದೀವಿ. ಅಡ್ವೆಂಚರ್ ಆಕ್ಟಿವಿಟೀಸ್ ಅಂತೂ ನಮಗೆ ಮಾಡಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಕಾಡೊಳಗಡೆ ಒಂದ್ಸಲಿ ಟ್ರೆಕ್ಕಿಂಗ್ ಆದ್ರೂ ಮಾಡ್ತಾ ಇದೀವಿ ಅಂತ ಬರ್ತಾ ಇದೀವಿ. ಬನ್ನಿ ನೋಡೋಣ. ನಾನು ಆಗಲೇ ನಿಮಗೆಲ್ಲ ಒಂದು ಮೂವಿ ನೆನಪಾಗತ್ತೆ ಇಲ್ಲಿ ಬಂದಿದ ತಕ್ಷಣ ಅಂತ ಹೇಳಿದೆ ಅಲ್ಲ. ಆ ಮೂವಿದೊಂದು ಸಾಂಗ್ ಇದೇ ಸ್ಪಾಟಲ್ಲಿ ಶೂಟ್ ಆಗಿದೆ. ಇದಕ್ಕೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವು ಬಂದಿದ್ದು ಎ ಪಾಯಿಂಟ್ ಇಂದ ಬಿ ಪಾಯಿಂಟಿಗೆ. ಬಿ ಪಾಯಿಂಟ್ ಇಂದ ಈಗ ನಾವು ಇಲ್ಲಿದ್ದೀವಿ. ಇಲ್ಲಿಂದ ನಾವು ಒಳ್ವಾಸ್ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. Then from there to the restaurant, waterfalls, and then 7 colored earth. ಅಲ್ಲಿಂದ ಇಲ್ಲಿಗೆ, then back to the start. ಈ ವ್ಯೂ ಮಾತ್ರ ಅಮೇಝಿಂಗ್ ಆಗಿತ್ತು. ಮಧ್ಯ ವಾಕ್ ಕೂಡ ಮಾಡ್ಕೋಬೋದು ಅಥವಾ ಕ್ವಾಡ್ ಬೈಕಲ್ಲಿ ನಾವು ರೌಂಡ್ಸ್ ಹೋಗ್ಬೋದು. ನಾವು ವಾಕಿಂಗಲ್ಲಿ ಬಂದಿದ್ವಿ. ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿತ್ತು. ಮಾರಿಷಸ್ ಅಂದರೆ ಬರೀ ಬೀಚ್ ಅಷ್ಟೇ ಇಲ್ಲ, ಈ ಥರ ಸ್ಪಾಟ್ಸ್ ಕೂಡ ಇದೆ. ಈ ಸ್ಪಾಟ್ ನೋಡಿದ ತಕ್ಷಣ ನೆನಪಾಯ್ತಾ ಯಾವುದು ಅಂತ? ಬನ್ನಿ ಅಲ್ಲೇ ಹೋಗ್ತೀನಿ. ಹಲೋ. ನೋಡಿ, ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ತರ ಟ್ರಿಪ್ಗೆ ಅಂತ ಹೋಗ್ಬೇಕಾಗಂತ ಏನಾದ್ರು ಇತ್ತು ಅಂತ ಅಂದ್ರೆ ದಯವಿಟ್ಟು ಲೋಕಲ್ ಕರೆನ್ಸಿನ ಒಂದ್ ಸ್ವಲ್ಪ ತಗೊಂಡೋಗಿ. ಇಲ್ಲ ಅಂದ್ರೆ ನಮ್ ತರ ಎಡವಟ್ಟಾಗತ್ತೆ. ಆರಾಮಾಗಿ ಗಾಡಿಲಿ ಹೋಗೋದ್ರ ಬದಲು ಈಗ ನಡ್ಕೊಂಡು ಹೋಗ್ತಾ ಇದೀವಿ ಇಬ್ರು ಟ್ರೆಕ್ಕಿಂಗ್. ಇಂಟರ್ನೆಟ್ಟಲ್ಲಿ UPI ವರ್ಕ್ ಆಗುತ್ತೆ ಮಾರಿಷಸಲ್ಲಿ ಅಂತ ಇದೆ. ಅದನ್ನು ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಇಲ್ಲಿ ಯಾರಿಗೂ ಫೋನ್ಪೇ ಗೂಗಲ್ ಪೇ ಏನಂತಾನೆ ಗೊತ್ತಿಲ್ಲ. ಇಲ್ಲಿ ಒಂದು ಮಿಡ್ ರೇಂಜ್ ಆ್ಯಕ್ಟಿವಿಟೀಸ್ ಪ್ಯಾಕೇಜ್ ಬಂದು 7,000 ಮಾರಿಷನ್ ರೂಪೀಸ್ ಆಗುತ್ತೆ. ಸೊ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 14,000. ಈಗ ನಾವು ರೆಸ್ಟೋರೆಂಟ್ ಅಲ್ಲಿದ್ದೀವಿ. ಇಲ್ಲೇ ಇರೋದು. ಕೆಳಗೆ ಹೋಗ್ತಾ ಇದ್ದೀವಿ. ಅಂದ್ರೆ to see what, Vishal? Waterfall. Big. ಕೆಳಗೆ ಇಳಿಬೋದಲ್ಲ? ಕೆಳಗೆ ಹೋಗ್ಬೇಕು. ಫೋಟೋಸ್ ವೀಡಿಯೋಸ್ಗೆ ಪರ್ಫೆಕ್ಟ್ ಸ್ಪಾಟ್.
ತುಂಬ ವಯಸ್ಸಾದವ್ರು ಬಂದರೆ ಕ್ವಾಡ್ ಬೈಕಿಂಗು ಮಾಡೋಕ್ಕಾಗಲ್ಲ, ವಾಕಿಂಗು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಥರ ಜೀಪಲ್ಲಿ ಕರ್ಕೊಬರ್ತಾರೆ. ಜಿಪ್ಲೈನ್ ಮಾಡೋರಿಗೆ ಕೂಡ ಈ ಥರ ಜೀಪಲ್ಲಿ ಕರ್ಕೊಂಡು ಬಂದು ಆ ಸ್ಪಾಟಿಗೆ ಕರ್ಕೊಂಬಂದು ಜಿಪ್ಲೈನ್ ಮಾಡಿಸ್ತಾರೆ. ಮಾರಿಷಸಲ್ಲಿ ತುಂಬ ಜನ ಹಿಂದಿ ಕೂಡ ಮಾತಾಡ್ತಾರೆ, ಹಾಗೆ ಇಂಗ್ಲೀಷಲ್ಲಿ ನೀವು ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಈ 23 ಕಲರ್ಡ್ ಅರ್ತ್ ಇದ್ದಂಗೆ ಈ ಹುಡುಗಿರ್ ಮನ್ಸಲ್ಲಿ 23 ವೆರೈಟಿ ಮೂಡ್ಸ್ಗಳಿರ್ತಾವಂತೆ. ಕೇಳಿದ್ದೀರಾ? ನೋಡಿ, ಇದು ಜಿಪ್ ಲೈನು. ಎಲ್ಲಿಗೆ ಜಿಪ್ ಲೈನು ಅಂದ್ರೆ ಅಲ್ಲಿ ವಾಟರ್ ಫಾಲ್ಗೆ ಜಿಪ್ ಲೈನು. ಇದೇ ನೋಡಿ ಗಲಾಟೆ ಅಲ್ಲಿ ಅಂದ್ರು ಮೂವಿಲಿರೋ ಮಾವಯ್ಯ ಮಾವಯ್ಯ ಸಾಂಗ್ ಶೂಟಿಂಗ್ ಮಾಡಿರೋ ಸ್ಪಾಟ್. ಇದು ಒನ್ ಆಫ್ ದಿ ಸ್ಪಾಟ್. ನೋಡಿ, ಗೌರಮ್ಮ ಟೆಂಪರ್ ಇವಾಗ ಸದ್ಯಕ್ಕೆ ಕಮ್ಮಿ ಆಗಿದೆ. ಈ ಇದು ಏನಂದ್ರೆ 23 ಕಲರ್ಡ್ ಅರ್ತ್ ಅಂತಾರೆ. ಇಲ್ಲಿ 23 ಕಲರ್ ಇದೆಯಂತೆ ಇದೇ ಮಣ್ಣಲ್ಲಿ. ತುಂಬ ವರ್ಷಗಳ ಮುಂಚೆ ವಾಲ್ಕೆನೋ ಎರಪ್ಟ್ ಆಗಿ ಅದರಿಂದ ಬಂದಿರುವಂಥ ಲಾವಾ ಜೊತೆ ರಿಯಾಕ್ಟ್ ಆಗಿ ಅರ್ತ್ ಕಲರ್ ಹೀಗಾಗಿದೆ. ಇವರು ಇಲ್ಲಿ ಪೋಸ್ಟ್ ಕೊಡೋದ್ರಲ್ಲಿ ತುಂಬ ಎತ್ತಿದ ಕೈ. ಸಾಕು ಪೋಸ್ ಅಲ್ಲ, ವಿಡಿಯೋ. ಸೊ ಈಗ ಮುಗಿಸಿ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ನಾವು ಮಾಡೋಕ್ಕೆ ಹೋಗಿಲ್ಲ. ಗೊತ್ತಾಯ್ತಲ್ಲ ಏನಾಯ್ತಂತ. ಬಟ್ ಸ್ಟಿಲ್ ಇಟ್ಸ್ ಫೈನ್. ಇಂಡಿಯಾದಲ್ಲೂ ಆ ಥರ ಆ್ಯಕ್ಟಿವಿಟೀಸ್ ಇದೆ. ನಾಟ್ ನೆಸೆಸರಿ ಏನೋ ತುಂಬ ಮಿಸ್ ಔಟ್ ಮಾಡ್ಕೊಂಡ್ವಿ ಈ ಥರನ. ಜಿಪ್ ಲೈನ್ ಎಲ್ಲ ಇಂಡಿಯಾದಲ್ಲೂ ಚೆನ್ನಾಗಿದೆ. ಇಟ್ಸ್ ಫೈನ್. ನಮಗೆ ನಾವೇ ಈ ಥರ ಎಲ್ಲ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ವಿ. ನೇಚರ್ ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು 2-3 ಅವರ್ ಅಂತೂ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಹಾಗೆ ಕ್ವಾಡ್ ಬೈಕಿಂಗ್ ಮಾಡೋರಿಗೆ ಬೇರೆ ರೂಟ್ ಇರುತ್ತೆ. ಲಾಸ್ಟಿಗೆ ಅವ್ರು ಇಲ್ಲಿ ಬರ್ತಾರೆ. ಇದೆ ನೋಡಿ ಕ್ವಾಡ್ ಬೈಕಿಂಗ್ ಮಾಡು. ಬಾಲಿಯಲ್ಲಿರೋ ಜೈನ್ ಸ್ವಿಂಗ್ನ ನೋಡಿಕೊಂಡು ಇಲ್ಲೂ ಅದೇ ಥರ ಮಾಡಿದ್ದಾರೆ. ಆ್ಯಕ್ಟಿವಿಟಿ ನೇಮ್ ಬಂದು ಬಾಲಿ ಸ್ವಿಂಗ್. ಒಂದು ಅದ್ಭುತವಾದ ವಿಷಯ ಅಂದರೆ ಮಾರಿಷಸಲ್ಲಿ ಕೂಡ ಮಹಾಶಿವರಾತ್ರಿ ತುಂಬ ದೊಡ್ಡ ಹಬ್ಬ ಆಚರಿಸ್ತಾರೆ. ಮಾರಿಷಸಲ್ಲಿರೋ ಎಲ್ಲ ಹಿಂದೂಗಳು ಈ ಜಾಗಕ್ಕೆ ನಡ್ಕೊಂಡು ಬರ್ತಾರಂತೆ. ಪಾದಯಾತ್ರೆಯಲ್ಲಿ ಬರೋ ಜನಗಳಿಗೆಲ್ಲ ಇಲ್ಲಿರೋ ಶ್ರೀಮಂತರು ಊಟ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ. ಈ ಇವೆಂಟ್ ತಿಂಗಳಾನ್ಗಟ್ಟಲೆ ನಡೆಯುತ್ತಂತೆ. ಮಾರಿಷಸಲ್ಲೇ ಇರೋದು ಅತಿ ದೊಡ್ಡ ಶಿವನ್ ಮೂರ್ತಿ. ಇದು 108 ಅಡಿ ಇದೆಯಂತೆ. ಇಲ್ಲಿ ನಂದಿನ ನೋಡ್ಬೋದು, ಪುಟ್ಟು ಲಿಂಗುಗಳನ್ನ ನೋಡ್ಬೋದು. ಮೇಲೆ ಹೋದರೆ ಒಂದು ಶಿವನ ವಿಗ್ರಹ ಕೂಡ ಇದೆ. ಅದಕ್ಕೆ ಹಾಲು ಎರೆದು ಪೂಜೆ ಮಾಡ್ತಾರೆ ಇಲ್ಲಿರೋರೆಲ್ಲ. ಇಷ್ಟೇ ಚಿಕ್ಕ ದೇವಸ್ಥಾನ, ಗುಡಿ ಎಲ್ಲ ಇಲ್ಲ ಇಲ್ಲಿ. ಫುಲ್ಲು ಎಲ್ಲ ಹಿಂಗೆ ಇದೆ ಇಲ್ಲಿ. ನಮ್ಮ ಮಲೆನಾಡು ಹೆಂಗಿರುತ್ತೋ ಆ ಥರ ಇದೆ ವೆದರ್. ಅದೇ ಅನ್ಸುತ್ತೆ ಅವ್ನು ಹೇಳಿದ್ದು, ಏನೋ ನದಿ. ನಮ್ಮ ನೆಕ್ಸ್ಟ್ ಸ್ಪಾಟ್ ಗಂಗಾ ತಲಾವ್. ಈ ಜಾಗಕ್ಕೆ ತುಂಬ ಶ್ರೇಷ್ಠತೆ ಇದೆ. ಇಲ್ಲಿನವ್ರ ಪ್ರಕಾರ ಅವ್ರದ್ದೇ ಆದ ಹಿಸ್ಟ್ರಿ ಕೂಡ ಇದೆ ಈ ಜಾಗದ ಬಗ್ಗೆ. यहाँ पर रुका है, यहाँ पे रुका है। अब जनरेशन आएंगे तो वो कंटिन्यू करेंगे, पता नहीं। अच्छा। और तीसरी बात ये है, आप ये छोटी सी आइलैंड देख रहे हैं, आपको क्या लगता है आप उस पर तैर कर नहीं जा सकते? जो आदमी तैरना जानते हैं जा सकते हैं। तो सब लोग यही सोचते हैं, मगर आसान नहीं है। गहरा नहीं है।
इसमें कुछ बहुत बारिश होता है उस समय, कभी कभी होता है कभी नहीं होता है। जब होता है तो भर जाता है, पानी यहाँ तक आ जाता है। ठीक है, तो गवर्नमेंट ने दो शिप डाला है, एक यहाँ एक वहाँ। दो बार ऐसे हुआ है, लोग बोलते एक यहाँ हमें तो डर के जा सकता हूँ, जब आधा रास्ते गए तो ಇವ್ರು ಹೇಳಿದ ಪ್ರಕಾರ ಈ ನೀರಲ್ಲಿ ನೆಟ್ಕೊಂಡು ಹೋಗಿ ಯಾರು ಆ ಮಧ್ಯದಲ್ಲಿರೋ ನೆಲನ ಮುಟ್ಸೋಕ್ಕಾಗಲ್ವಂತೆ. ಇಲ್ಲಿರೋ ಪೂಜಾರರು ಬಿಟ್ಟು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಇಲ್ಲಿ ಯಾರು ಪೂಜೆ ಮಾಡ್ತಾರೋ ಅವ್ರನ್ನ ಬಿಟ್ಟು ಇಲ್ಲಿ ಹೋಗಿ ಶಿವರಾತ್ರಿ ದಿವಸ ಒಂದು ದೀಪ ಹಚ್ತಾರಂತೆ. ಅದಾದಮೇಲೆ ಶಿವರಾತ್ರಿ ಇವ್ರು ಸ್ಟಾರ್ಟ್ ಮಾಡೋದು. ಇಲ್ಲಿವರೆಗೂ ತುಂಬ ಜನ ಟ್ರೈ ಮಾಡಿದಾರಂತೆ, ಆದರೆ ಯಾರಿಗೂ ಆಗಿಲ್ಲ ಅಂತ ಹೇಳಿದ್ರು. ಮಹಾಭಾರತದಲ್ಲಿ ಅರ್ಜುನ್ಗೆ ವಿಶ್ವರೂಪ ತೋರಿಸಿ ಕೃಷ್ಣ ಪ್ರಚೋದನೆ ಮಾಡ್ತಾನೆ ಯುದ್ಧಕ್ಕೆ. ಆ ವಿಶ್ವರೂಪ ತೋರಿಸುವಂತ ದೃಶ್ಯ ಇದು. ನಾವೀಗ ಕೃಷ್ಣನ್ ದೇವಸ್ಥಾನದಲ್ಲಿ ಇದೀವಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಈ ಜಾಗ. ಇಟ್ಸ್ ಕೋಲ್ಡ್ ಬಟ್ ಇಟ್ಸ್ ವೆರಿ ನೈಸ್. ತುಂಬ ತಣ್ಣಗಿದೆ. ಅದು ಮದುವೆ ಆಗೋರಿಗೆ ಇರೋ ಸ್ಥಳ ಅದು, ಮತ್ತೆ ಇದು ಮದುವೆ ಆಗಿ ಅಲ್ಲಿ ದೇವಸ್ಥಾನಕ್ಕೆ ಬರುತ್ತೆ. ಇಲ್ಲ ಕಾಣೋ ಮದುವೆ ಆಗೋಕ್ಕೇನೆ ಎರಡು. ಲಾಸ್ಟ್ ಬಂದಿದ್ದು ಈ ಇನ್ಯಾಕ್ಟಿವ್ ವಾಲ್ಕೆನೋ ಇರೋ ಸ್ಪಾಟ್. ಇಲ್ಲಿಂದ ಕೆಳಗಡೆ ನೋಡಿದ್ರೆ ಆಳದಲ್ಲಿ ಇನ್ಯಾಕ್ಟಿವ್ ವಾಲ್ಕೆನೋ ಇದೆ ಅಂತ ಹೇಳ್ತಾರೆ ಇವರು. ರೇನ್ಬೋ ಕಾಣಿಸ್ತಿದ್ಯಾ? ಸಕ್ಕದಾಗಿದೆ ಅಲ್ಲ? How are you feeling now? ಇನ್ನ ಬ್ಯಾಲೆನ್ಸ್ ಗೊತ್ತಾಗ್ತಾ ಇಲ್ಲ. ಬ್ಯಾಲೆನ್ಸ್ ಗೊತ್ತಾದ್ಮೇಲೆ ಹೇಳ್ತೀನಿ. ಬಂತಲ್ಲ ಕೈಗೆ ಕರೆನ್ಸಿ ಬಂದ್ರು ಬ್ಯಾಲೆನ್ಸ್ ಬರ್ಬೇಕಲ್ಲ. ಗೈಸ್ ಅಂತೂ ಹೋಟೆಲಿಗೆ ಬಂದು ನಮ್ಮ ಸರ್ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ಸ್ ತುಂಬ ಇತ್ತು, ಬಟ್ ಒಂದೂ ಉಪಯೋಗಿಸ್ಕೊಂಡಿರ್ಲಿಲ್ಲ. ಇವಾಗ ಉಪಯೋಗಿಸಿದ್ವಿ. ಸದ್ಯಕ್ಕೆ ಓದಿ ಜೀವ ಬಂದಿದ್ದಾಗಿದೆ. ಏನಾಯ್ತು? ಮಿಸ್ಟರ್ ಶಂಕುಳ, ಅಲ್ಲಿ ಇದೊಂದಿಷ್ಟು ಅಪ್ಪೋದಾಯ್ತು. ಏನಂತ?